ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ನಾನು ತೊಗೊಂಡು ಬಂದಿದ್ದೀನಿ. ಅದು ಯಾವ ಫೇಸ್ ಪ್ಯಾಕ್ ಅಂತ ಹೇಳೋಕ್ಕೂ ಮೊದಲಿಗೆ ಇಲ್ಲೇ ನನ್ನ ಹತ್ರ ಪೌಡ್ರು, ಸೋಪು, ಆಯಿಲ್ಗೆ ಆರ್ಡ್ರ್ ಕೊಟ್ಟರಿಗೆ ಮೊದಲಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ದಯವಿಟ್ಟು ನಾನು ಆಯಿಲು ಮತ್ತು ಪೌಡ್ರು ರೆಡಿನ ಐತಿ. ಒಂದು ಏನಪ್ಪ ಅಂತ ಅಂದ್ರೆ, ಸೋಪು ಬಹಳಷ್ಟು ಜನ ಒಂದೊಂದು ಸೋಪನ್ನು ಆರ್ಡರ್ ಮಾಡಲಿಲ್ಲ, 2-3 ಸೋಪು ಆರ್ಡರ್ ಮಾಡಿದಾಗ ಏನಾಯ್ತು, ಸೋಪು ಶಾರ್ಟೇಜ್ ಬಿದ್ದುಬಿಟ್ಟು ನನಗೆ ಕಡಿಮೆ ಬಿದ್ದಿದ್ದರಿಂದ ನಾನು ಇನ್ನೂ ಸೋಪ್ ರೆಡಿ ಮಾಡಿ ಕಳಿಸ್ಬೇಕು ಅಂತಂದು ಅಷ್ಟರೊಳಗೆ ನಾನು ಏನದು ಆರ್ಡ್ರ್ ಮಾಡಿದೆ. ಸೋಪ್ ಬೇಸ್ ಬರೋದಕ್ಕೆ ಆರ್ಡ್ರ್ ಮಾಡಿದೆ. ಒಂದು ಬಂದೈತಿ, ಆದರೆ ಇನ್ನೂ ಒಂದು ಸೋಪು ಇನ್ನೂ ದಾರಿಲೇ ಐತಿ, ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆಗೈತಿ ನಿಮಗೆ ಕಳಿಸೋದು. ನನ್ನ ಹತ್ರ ಸೋಪ್ ಇಲ್ಲ ಅಂತ ಹೇಳಲ್ಲ. ನೋಡಿರಿ, ಈ ಬಾಕ್ಸ್ ತುಂಬಬೇಕು ಪೂರ್ತಿ ಸೋಪು. ಇಷ್ಟು ಸೋಪು, ಇವೆಲ್ಲ ಸೋಪು ನೋಡ್ರಿ, ಇಷ್ಟು ಸೋಪ್ ಅದಾವೆ, ಇಲ್ಲ ಅನ್ನಂಗಿಲ್ಲ. ಆದರೆ ಇವು ಏನಾಗಿದಾವಪ್ಪ ಅಂದ್ರೆ ಗ್ರಾಮ್ಗಳಿಗೆ ಕಡಿಮೆ ಅದಾವು. ನಾನು 100 ಗ್ರಾಮ್ ಸೋಪ್ ಕೊಡಬೇಕು ಅಂತ ಹೇಳಂದು ನಾನು ಇಟ್ಕೊಂಡು ಕೂತ್ಕೊಂಡಿದ್ದೆ. 100 ಗ್ರಾಮು ಇವೆಲ್ಲ 100 ಗ್ರಾಮ್ ಇಲ್ಲ, ಒಂದು ಸ್ವಲ್ಪ ಒಂದು 5 ಗ್ರಾಮು, ಒಂದು 4 ಗ್ರಾಮು, ಒಂದು 10 ಗ್ರಾಮು ಈ ರೀತಿ ಕಡಿಮೆ ಇರೋದ್ರಿಂದ ನೋಡ್ರಿ ನನಗೆ ಕಳ್ಸೋಕ್ಕೆ ಮನಸ್ಸಾಗಲಿಲ್ಲ. ನಾನು ಕಳಿಸಿದ ಮೇಲೆ ಕರೆಕ್ಟಾಗಿ ನಿಮಗೆ ನಾನು ಏನು ಕ್ವಾಂಟಿಟಿ ಹೇಳ್ತೀನೋ ಆ ಕ್ವಾಂಟಿಟಿ ನಾನು ಕಳಿಸಿದಾಗ ನನಗೆ ಸಮಾಧಾನ ಆಗುತ್ತೆ. ಅದು ಕಡಿಮೆ ಇದ್ಬಿಡು ಇದಿರುತ್ತೆ, ನಂಗೆ ಏನಾಗಲಿ ಒಂದು 5 ಗ್ರಾಮ್ ಅಲ್ಲ ಅಂತೇಳಿ ಕಳಿಸೋದಕ್ಕೂ ನನಗೆ ಮನಸ್ಸಾಗಂಗಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು 2 ಗ್ರಾಮ್ ಜಾಸ್ತಿ ಕಳಿಸಿದ್ರು ನನಗೆ ಸಮಾಧಾನದ ನಿದ್ದೆ ಮಾಡ್ಬೋದು. ನಾನು ಅದರ ಕಡಿಮೆ ಕಳಿಸಿದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ಅದಕ್ಕೋಸ್ಕರ ಸೋಪ್ಗಳು ಅದಾವು, ಆದರೆ ಗ್ರಾಮ್ಗಳು ಕಡಿಮೆ ಅದಾವೆ. ಮಾಡೋದ್ರಲ್ಲಿ 1-2-3 ಗ್ರಾಮ್ ಕಡಿಮೆ ಆಗ್ತಾವೆ, ಇಲ್ಲ ಅನ್ನಂಗಿಲ್ಲ. ಅದು ನನಗೇನೋ ಗೊತ್ತಿಲ್ಲ, 1-2 ಗ್ರಾಮ್ ಜಾಸ್ತಿ ಆದರೂ ಚಿಂತಿಲ್ಲ, ಆದರೆ ಚಿಂತೆ ಇಲ್ಲ, ಕಡಿಮೆ ಆಗಬಾರ್ದು ಅನ್ನೋದೊಂದು ನನ್ನ ಅನಿಸಿಕೆ. ಒಬ್ಬರು ಅಂತಾರೆ ಅತಿಯಾದ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಅಂತ ಹೇಳಂದು. ಆದರೆ ನಮ್ಮ ಮನಸ್ಸಿಗಾದರೂ ನಾವು ಏನು ಮಾಡ್ತಿದ್ದೀವಿ, ನಾವು ಒಳ್ಳೇದು ಕಳಿಸಿದ್ದೀವೋ, ಕೆಟ್ಟದ್ದು ಕಳಿಸಿದ್ದೀವೋ, ಆಮೇಲೆ ಜಾಸ್ತಿ ಕಳಿಸಿದ್ದೀವೋ, ಕಡಿಮೆ ಕಳಿಸಿದ್ದೀವೋ ಅನ್ನೋದು ನಮ್ಮ ಮನಸ್ಸಿಗಾದರೂ ಗೊತ್ತಿರ್ತೈತಲ್ಲ. ಪಾಪ ನೀವು ಇಷ್ಟ ನಾನು ಕಳಿಸಿದಾರ ಅನ್ನೋ ಒಂದು ನಂಬಿಕೆ ಮೇಲೆ ನೀನೇ ಒಬ್ಬರು ದುಡ್ಡು ಹಾಕಿದ ತಕ್ಷಣ, ದುಡ್ಡು ಹಾಕಿದ ಕೂಡಲೇ ಅಂದರೆ ಅಷ್ಟು ನಂಬಿಕೆ ಇಟ್ಟು ನನ್ನ ಮೇಲೆ ದುಡ್ಡು ಹಾಕ್ತಿರಲ್ಲ ನೀವು ಅಂತ ಹೇಳಂದು ಅಂದ ತಕ್ಷಣ ನಂಬಿಕೆನೇ ಮುಖ್ಯ ಇಲ್ಲಿ ಅಂತ ಹೇಳಂತಂದು ನನಗೆ ದುಡ್ಡು ಹಾಕ್ತಾರೆ. ಅವ್ರ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾನು ಕರೆಕ್ಟಾಗಿರುವಂಥ ಕ್ವಾಂಟಿಟಿ ಕೊಟ್ಟಾಗ ಮಾತ್ರ ನಾನು ನಂಬಿಕೆ ಉಳಿಸ್ಕೊಳೋದಕ್ಕೆ ಸಾಧ್ಯತೆ ಐತಿ. ಅದಕ್ಕೋಸ್ಕರ ಇಲ್ಲಿ ಸೋಪ್ಗಳು ನನ್ನ ಹತ್ರ ಅದಾವು, ಇಲ್ಲ ಅನ್ನಂಗಿಲ್ಲ, ಆದರೆ ಗ್ರಾಮ್ಗಳು ಕಡಿಮೆ ಇರೋದ್ರಿಂದ ನನಗೆ ಕಳ್ಸೋಕ್ಕೆ ಮನಸ್ಸಾಗಿಲ್ಲ. ನಾನು ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರ್ಡ್ರ್ ಇವತ್ತು ಇಲ್ಲೇ ಆನ್ ದಿ ವೇ ಅಂತ ನಂತರ ಇವತ್ತು ಬರುತ್ತೆ ಅಂದ್ಕೊಂಡೆ, ಇವತ್ತು ಬರಲಿಲ್ಲ. ಬಹುಶಃ ಸಾಯಂಕಾಲ ಬಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ಬಂದ ತಕ್ಷಣ ನಾನು ಸೋಪ್ ಮಾಡೋದನ್ನು ರೆಡಿ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ನಾನು ಪಕ್ಕ ನಾಳೆ ನನಗೆ ಬಂದೇ ಬರುತ್ತೆ. ನಾಳೆ ಬೆಳಗ್ಗೆ ನನ್ನ ಕೈಯಲ್ಲಿ ಒಂದು ಈ ಸೋಪ್ ಬೇಸ್ ಇರುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಅಂದ್ಕೊಂಡಿನಿ. ಬಂದ ತಕ್ಷಣ ಮೊದಲು ರೆಡಿ ಮಾಡಿ ನಾಳೆ ಸಾಯಂಕಾಲ ಎಷ್ಟೊತ್ತಿದ್ರು ನಿಮಗೆ ಕೊರಿಯರ್ ಮಾಡೋದಕ್ಕೆ ನಾನು ತಯಾರಿ ಮಾಡ್ಕೊತೀನಿ. ದಯವಿಟ್ಟು ಯಾರು ಇದಕ್ಕೋಸ್ಕರ ನಾನು ತಡ ಮಾಡಿದ್ದೀನಿ ಅಷ್ಟೇ, ಇಲ್ಲ ಅಂತ ಅಂದ್ರೆ ಇದಕ್ಕೆ ಈ ಸಲ ಏನು ಮಾಡಿದ್ದೀನಿ, ಜಾಸ್ತಿನ ಒಂದು 5 kg ಅಷ್ಟು ನಾನು ಸೋಪ್ ಪೀಸನ್ನು ಆರ್ಡರ್ ಮಾಡ್ಕೊಂಡ್ಬಿಟ್ಟಿನಿ. ಇಲ್ಲಿ ಪೌಡ್ರ್ಗಳಾದ್ರೆ ಏನಾಗುತ್ತೆ, ಒಂದು ಕಡೆ ನಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಮಗೆ ಇಲ್ಲ ಅಂದ ತಕ್ಷಣ ನಾವು ಅಲ್ಲಿ ಹೋಗಿ ತೊಗೊಂಡು ಬರ್ಬೋದು. ಆದರೆ ಈ ಸೋಪ್ ಪೀಸ್ ಏನಾಗುತ್ತೆ, ನಮಗೆ ಇಲ್ಲಿ ಬೇರೆ ನಮಗೆ ಸಿಗೋಂಗಿಲ್ಲ. ನಾನು ಮಸ್ತು ಎಷ್ಟೊತ್ತಿದ್ರು ಆನ್ಲೈನಲ್ಲೇ ಆರ್ಡರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ದಿನ ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಅಲ್ಲಿ ಯಾರಾದರೂ ನನಗೆ ದುಡ್ಡು ಹಾಕಿದ ತಕ್ಷಣ ನಾನು ಅವ್ರಿಗೆ ಕಳಿಸ್ಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಂಗಿಲ್ಲ. ಅದು ಒಂಥರ ಭಾರ ಆದಂಗೆ ಆಗುತ್ತೆ ನನಗೆ. ಅವ್ರಿಗೆಲ್ಲರಿಗೂ ಮೊದಲು ಯಾರು ನನಗೆ ದುಡ್ಡು ಹಾಕಿದಾರೋ ಅವ್ರಿಗೆಲ್ಲರಿಗೂ ಕೊರಿಯರ್ ಕಳಿಸಿದ ಮೇಲೆ ನಾನು ಸಮಾಧಾನದ ನಿದ್ದೆ ಮಾಡೋದು. ಕಳಿಸ್ತೀನಿ ಅಂದಮೇಲೆ ನಾನು ಆ ಟೈಮಿಗೆ ಕಳಿಸ್ದಾಗ್ಲೇ ನನಗೂ ಒಂದು ಏನೋ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಆದ್ರೆ ಒಂದು ಸ್ವಲ್ಪ ಈ ಸರ್ತಿ ಮಾತ್ರ ನಿಜವಾಗ್ಲೂ ತಡ ಆಗೈತಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಇನ್ನು ಯಾರೆಲ್ಲ ಆರ್ಡ್ರ್ ಆರ್ಡ್ರ್ ಮಾಡಿರಿ. ಯಾಕಂತಂದರೆ ಸೋಪ್ ಪೀಸನ್ನು ಆರ್ಡ್ರ್ ಮಾಡ್ಕೊಂಡಿನಿ, ಬಂದ ತಕ್ಷಣ ಎಲ್ಲರಿಗೂ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಏನೋ 1 ದಿನ 2 ದಿನ ಈ ಆನ್ಲೈನಿಂದ ಬರೋದು ಒಂದು ಸ್ವಲ್ಪ ನನಗೆ ತಡ ಆಗುತ್ತೆ. ಅದು ಅವರು ಸಹಿತನೂ ಅಲ್ಲಿ ಲೇಟ್ ಡೆಲಿವರಿ ಸಾರಿ ಅಂತಂದು ಅವರು ಸಹಿತ ಹಾಕಿದ್ದಾರೆ. ಅದಕ್ಕೋಸ್ಕರ 1-2 ದಿನ ಆನ್ಲೈನಿಂದ ಬರೋದಂದ್ರೆ 1-2 ದಿನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾವೆ. ಅದಕ್ಕೋಸ್ಕರ ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರೆ, ಲೇಟ್ ಆಯ್ತು ಅಂತ ಹೇಳೋದು. ಪಕ್ಕ ಬಂದ ತಕ್ಷಣವೇ ಸೋಪನ್ನು ರೆಡಿ ಮಾಡಿ ನಿಮಗೆ ಕಳಿಸ್ತೀನಿ. ಬರ್ರಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ನಾನಿವತ್ತು ಒಂದು ಏನು ಹೋಮ್ ರೆಮಿಡಿಪ್ಪ ಅಂತ ಅಂದರೆ, ಇದು ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಫೇಸ್ ಪ್ಯಾಕನ್ನು ನಾವು ಇಲ್ಲಿ ಹಾಕ್ಕೋಬೋದು. ಬಹಳ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಕೊಡುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಹೋಮ್ ರೆಮಿಡಿ ಏನಪ್ಪ ಅಂದ್ರೆ, ಇದೊಂದು ಪ್ಯಾಕು. ನಮ್ಮ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ, ನಮ್ಮ ಮುಖದ ಮೇಲಿದ್ದ ಕಲೆಗಳನ್ನು ತೆಗೆಯೋದಕ್ಕೆ, ಆ್ಯಕ್ನೆ ಮಾರ್ಕನ್ನು ತೆಗೆಯೋದಕ್ಕೆ, ಡಾರ್ಕ್ ಸರ್ಕಲನ್ನು ತೆಗೆಯೋದಕ್ಕೆ, ಆಮೇಲೆ ಮುಖದ ಮೇಲಿದ್ದ ಬಂಗನ್ನು ತೆಗೆಯೋದಕ್ಕೂ ಸಹಿತ ಇದು ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ಈ ಒಂದು ಪ್ಯಾಕನ್ನು ನಾನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಬಹಳನೇ ಈಸಿಯಾಗೈತಿ, ಅಷ್ಟೇ ಎಫೆಕ್ಟಿವ್ ಆಗೈತಿ. ಎಲ್ಲರೂ ಮನೆಯಾಗ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಆದಷ್ಟು ಬೇಗ ನೀವು ಆ ಸ್ಕಿನ್ ಕೇರನ್ನು ನೀವು ಟ್ರೈ ಮಾಡ್ಬೋದು.
ಬರ್ರಿ ಈಗ ಈ ಒಂದು ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನಮ್ಗೆ ಮೊದಲನೇದಾಗಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತ ಅಂದ್ರೆ ಒಂದು ಅರ್ಧ ಆಲೂಗಡ್ಡೆ. ಇಲ್ಲಿ ನೀವು ಒಂದು ಆಲೂಗಡ್ಡೆ ಬಿಗಿದ್ರೆ ತಗೋದು, ಇಲ್ಲ ಅರ್ಧ ಆಲೂಗಡ್ಡೆ ಆದ್ರೆ ಸಾಕು. ನನಗೆ ಇಲ್ಲಿ ಒಂದು ಅರ್ಧ ಆಲೂಗಡ್ಡೆ ನಾನು ತೊಗೊಂಡಿದ್ದೀನಿ. ಇದ್ರದ್ದು ರಸ ಆದರೆ ನಮಗೆ ಬೇಕಾದಷ್ಟು ರಸ ಇದ್ರೊಳಗೆ ಬರ್ತೈತಿ. ಈ ಆಲೂಗಡ್ಡೆ ನಮ್ಮ ಸ್ಕಿನ್ನಲ್ಲಿ ಏನು ಮಾಡ್ತಾಯಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ. ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ, ಆ್ಯಕ್ನೆ ಮಾರ್ಕನ್ನು ದೂರ ಮಾಡ್ತೈತಿ, ಗುಳ್ಳೆಗಳ ಕಲೆಗಳನ್ನ ದೂರ ಮಾಡ್ತೈತಿ, ಆಮೇಲೆ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡ್ತೈತಿ. ಇನ್ನೂ ಏನು ಬೇಕು, ಸ್ಕಿನ್ನು ಟ್ಯಾನ್ ಆಗಿರೋದನ್ನು ಇದು ಕಡಿಮೆ ಮಾಡ್ತೈತಿ. ಇಷ್ಟೆಲ್ಲ ಒಂದು ಒಳ್ಳೆ ಗುಣಗಳು ಈ ಆಲೂಗಡ್ಡೆ ರಸದೊಳಗದಾವು. ಅದನ್ನು ನಾನಿಲ್ಲಿ ಪೂರ್ತಿಯಾಗಿಲ್ಲೇ ಅದನ್ನ ತುರಿದು ಅದರದ್ದು ಒಂದು ಸ್ವಲ್ಪ ರಸ ತೊಗೊಂಡಿದ್ದೀನಿ. ಇದನ್ನ ಒಂದು 2-3 ಬಾರಿ ನಾವು ಮುಖಕ್ಕೆ ಹಚ್ಚಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಫಸ್ಟಿಗೆ ನಾವು ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಮೊದಲಿಗೆ ಮುಖಾನ ನಾವು ಕ್ಲೀನಾಗಿ ತೊಳೆದಿರಬೇಕು. ಕೊಳೆ ಇರುವಂಥ ನಾವು ಸ್ಕಿನ್ ಮೇಲೆ ಏನೇ ಹಚ್ಚಿದ್ರೂ ಅದು ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋಂಗಿಲ್ಲ. ಅದಕ್ಕೋಸ್ಕರ ನಾವು ಕ್ಲೀನಾಗಿ ಮೊದಲಿಗೆ ಮುಖ ತೊಳೆದಿರಬೇಕು. ಮೇಕಪ್ ಏನಾದರೂ ಮಾಡಿದ್ರೆ 2 ಸರ್ತಿ ನೀವು ಚೆನ್ನಾಗಿ ಒಂದು ಸರ್ತಿ ಮುಖ ತೊಳಿಬೇಕು, ನಂತರ ಹಾಲಿಂದ ನಾವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಚೆನ್ನಾಗಿಲ್ಲ ಮುಖ ತೊಳೆದು ಈ ಒಂದು ಪ್ಯಾಕನ್ನು ಹಾಕೋದು ಕೂತ್ಕೊಂಡಿದ್ದೀನಿ. ಇಲ್ಲಿ ಒಂದು ಸರ್ತಿ ನಾನು ಆ ಒಂದು ಆಲೂಗಡ್ಡೆ ರಸನ ಹಚ್ಚಿದೆ, ಮತ್ತೆ ಅದನ್ನ ಒಣಗಕ್ಕೆ ಬಿಟ್ಟೆ. ಒಣಗಕ್ಕೆ ಬಿಟ್ಟ ಮೇಲೆ ಮತ್ತೆ ಒಂದು ಸರ್ತಿ ಹಚ್ಚಿದೆ. ಅಂದರೆ ರಸ 2-3 ಸರ್ತಿ ನಿಮ್ಗೆ ಅದು ರಸನ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅದು ರಸ ಎಷ್ಟಾಗುತ್ತೋ ಅಷ್ಟೇ ಒಂದು 2-3 ಬಾರಿ ನೀವು ಇದನ್ನ ಒಣಗಿದ ಮೇಲೆ ನೀವು ಹಚ್ಕೋಬೇಕಾಗತ್ತೆ. 2 ಸರ್ತಿ ನನಗಿಲ್ಲಿ ಹಚ್ಕೊಂಡೆ ನಾನು. ಒಂದು ಸರ್ತಿ ಒಣಗ್ತು, ಮತ್ತೆ ಒಂದು ಸರ್ತಿ ಹಚ್ಕೊಂಡು ಅದು ಒಣಗೋವರೆಗೂ ನಾನಿಲ್ಲಿ ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಳಕೊಂತೀನಿ. ಈ ಪ್ಯಾಕ್ ಅಂತೂ ಇನ್ನೂ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ, ನಮ್ಮ ಮುಖದ ಮೇಲಿಂದ ಕೊಳೆ ತೆಗೆಯೋದಕ್ಕೆ, ಕಲೆ ತೆಗೆಯೋದಕ್ಕೂ ಸಹಾಯ ಮಾಡ್ತೈತಿ. ಇದನ್ನು ನಾನು ಹೇಳ್ತೀನಿ ನಿಮ್ಗೆ. ಅದೊಂದು ಸ್ವಲ್ಪ ನಾವು ಪ್ಯಾಕ್ ಅದು ಆಲೂಗಡ್ಡೆ ರಸ ಐತಲ್ಲ ಅದು ಒಣಗೋವರೆಗೂ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಮೊಸರು ತೊಗೊಂಡಿದ್ದೀನಿ. ಒಂದು 2 ಡ್ರಾಪ್ ಆಗುವಷ್ಟು ಒಂದು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ನಾನು ಇಲ್ಲಿ ನನ್ನ ಸ್ಕಿನ್ನು ಟೈಟ್ ಆಗಿರೋದನ್ನು ನಾನು ಹೇಳಿದ್ದು. ಪೂರ್ತಿಗೆ ಸ್ಕಿನ್ನು ಟೈಟ್ ಆಗಿರ್ತೈತಿ. ಇದನ್ನು ನಾವು ತೊಳಿಬಾರ್ದು. ಆಲೂಗಡ್ಡೆ ರಸ ಹಾಕಿರ್ತೀವಲ್ಲ ಅದನ್ನ ನಾವಿಲ್ಲಿ ತೊಳಿಬಾರದು. ತೊಳಿದೇನೆ ಅದ್ರ ಮೇಲೆ ನಾನು ಈ ಕಡಲೆ ಹಿಟ್ಟು ಮತ್ತು ಆಲೂಗಡ್ಡೆ, ಕಡಲೆ ಹಿಟ್ಟು, ಮೊಸರು ಮತ್ತು ಈ ಒಂದು ಲಿಂಬೆಹಣ್ಣಿನದು ಪ್ಯಾಕನ್ನು ಹಾಕ್ತಿದ್ದೀನಿ. ನಿಮಗಿಲ್ಲಿ ಲಿಂಬೆಹಣ್ಣು ಆಗಿ ಬರೋಂಗಿಲ್ಲ ಅಂತ ಅನ್ನೋರು ಹಾಕಿದಂತೂ ಭಾಳನೇ ಚೆನ್ನಾಗಿರುವಂಥ ರಿಸಲ್ಟ್ ಇದು ಕೊಡುತ್ತೆ ನಮ್ಗೆ. ಇದು ಆಗಿ ಬರಲ್ಲ ಅಂತ ಅನ್ನೋರು ಒಂದು ಸ್ವಲ್ಪ ಟೊಮೆಟೊ ರಸನೂ ಇಲ್ಲಿ ಹಾಕೋಬೋದು. ಹಾಕ್ಕೊಂಡು ಇದನ್ನ ಒಣಗೋವರೆಗೂ ಅಂದ್ರೆ ನಾವು ಸೆಮಿ ಡ್ರೈ ಆಗೋವರೆಗೂ ನಾವು ಇದನ್ನ ಬಿಡಬೇಕಾಗತ್ತೆ. ಸೆಮಿ ಡ್ರೈ ಆದಮೇಲೆ ನಾವಿಲ್ಲಿ ಸ್ವಲ್ಪ ನೀರನ್ನು ನಾನು ಸ್ಪ್ರೇ ಮಾಡಿಕೊಂಡು ಸಾವಕಾಶವಾಗಿದ್ದನ್ನ ಮಸಾಜ್ ಮಾಡ್ತಾ ಬರಬೇಕು. ಚೆನ್ನಾಗಿ ಎಲ್ಲ ಕಡೆ ನಾವು ಮಸಾಜ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗೆಯುವಂಥ ಶಕ್ತಿ ಈ ಕಡಲೆ ಹಿಟ್ಟಿಗೈತಿ. ಆಮೇಲೆ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಶಕ್ತಿ ಮೊಸರು ಮತ್ತು ಲಿಂಬೆಹಣ್ಣಿಗೈತಿ. ಹಾಗಾಗಿ ನಮ್ಮ ಸ್ಕಿನ್ನನ್ನು ನಾವು ಗ್ಲಾಸ್ ಸ್ಕಿನ್ ರೀತಿ ನಾವು ಈ ಒಂದು ಪ್ಯಾಕಿಂದ ನಾವು ಪಡ್ಕೋಬೋದು. ಅದಕ್ಕೋಸ್ಕರ ಇಲ್ಲಿ ಇಷ್ಟೂ ನಾನು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಮುಖಾನ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ನೀಟಾಗಿ ನನ್ನ ಮುಖಾನ ಒರೆಸಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು ಅಂತ ಹೇಳಿದ್ದು. ಈ ಒಂದು ಪ್ಯಾಕನ್ನು ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ಕಡಿಮೆ ಮಾಡ್ಬೋದು, ಗುಳ್ಳೆಗಳ ಕಲೆಗಳ ಕಡಿಮೆ ಮಾಡ್ಬೋದು, ಡಾರ್ಕ್ ಸರ್ಕಲ್ ಕಡಿಮೆ ಮಾಡ್ಬೋದು, ಆಮೇಲೆ ಒಂದು ಸ್ಕಿನ್ ಟೋನ್ ಐತಿ ಅದನ್ನು ನಾವು ಕಡಿಮೆ ಮಾಡ್ಕೋಬೋದು. ನಮ್ಮ ಮುಖದ ಮೇಲೆ ಬಂಗಿರುತ್ತಲ್ಲ ಅದು ಸಹಿತ ಇದರಿಂದ ಹೋಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಹೋಮ್ ರೆಮಿಡಿ ಇದಾಗಿರ್ತೈತಿ. ಇಂಗ್ರೀಡಿಯೆಂಟ್ಸು ಕಡಿಮೆ ಅದಾವು ಮತ್ತು ಇದು ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಮಾಡುವಂಥ ಒಂದು ಸ್ಕಿನ್ ಕೇರ್ ಆಗಿರೋದ್ರಿಂದ ನಮ್ಮ ಒಳ್ಳೆಯ ಒಂದು ಟೋನ್ ಆಗಿರುವಂಥ ಗ್ಲಾಸ್ ಸ್ಕಿನ್ನನ್ನು ನಾವು ಈ ಒಂದು ಫೇಸ್ ಪ್ಯಾಕಿಂದ ನಾವು ಪಡ್ಕೋಬೋದು. ಮನೆಯಾಗ ಟ್ರೈ ಮಾಡಿರಿ. ನಮಗೆ ಇಲ್ಲಿ ನಾವು ನಮ್ಮ ಸ್ಕಿನ್ ಇನ್ನೂ ಸ್ವಲ್ಪ ನಮಗೆ ಟೋನ್ ಆಗಬೇಕಪ್ಪ, ನಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಏನು ಮಾಡಬೇಕಿಲ್ಲಿ ನೀವು ರೋಸ್ ವಾಟರ್ನ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ರೋಸ್ ವಾಟರ್ ಇದ್ದೇ ಇರ್ತಾ. ನಾನು ಇಲ್ಲಿ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಂಡು ಹೋಗ್ತೀನಿ. ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಂಡ್ಮೇಲೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇನ ನಾವಿಲ್ಲ ಯೂಸ್ ಮಾಡಬೇಕಾಗ್ತದೆ. ನಾವು ಪ್ರತಿ ಸಲ ಮಾಯ್ಶ್ಚರೈಸರ್ ಹಚ್ಚಲಿ, ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದಾಗೂ ಸಹಿತ ನನಗೆಲ್ಲರೂ ನೀವು ಯಾವ ಸನ್ಸ್ಕ್ರೀನ್ ಲೋಷನ್ನ ಹಾಸ್ತೀರಿ, ಯಾವ ಮಾಯ್ಶ್ಚರೈಸರ್ನ ಹಾಸ್ತೀರಿ ಮತ್ತೆ ಕಮೆಂಟು ಬಂದೇ ಬಿಟ್ಟಿರ್ತೈತಿ. ಇಲ್ಲ ಅಂತ ಆದರೆ ನನ್ನ ಪರ್ಸನಲ್ ನಂಬರಿಗಾದರೂ ಯಾರಾದರೂ ಕಳಿಸ್ತಿರ್ತಾರೆ. ಮತ್ತೆ ಇಲ್ಲಿ ಹೇಳ್ತೀನಿ ನಾನು ಯೂಸ್ ಮಾಡುವಂಥದ್ದು ಸಿಟಪೆಲ್ ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನ್ ಲೋಷನ್ನು. ಇವೆರಡೂ ನಾನು ಭಾಳ ವರ್ಷಗಳಿಂದ ನಾನು ಹಚ್ಕೊತ ಬರಾಕೊಂತೀನಿ. ಒಳ್ಳೆ ರಿಸಲ್ಟ್ ಐತಿ. ಆಮೇಲೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನನಗೆ ಒಂದು ಚೆನ್ನಾಗಿರೋದ್ರಿಂದ ನಾನು ಸನ್ಸ್ಕ್ರೀನ್ ಲೋಷನ್ನ ಚೇಂಜ್ ಮಾಡ್ಕೋಬೇಕು, ನೋಡೋಣ ಬೇರೆ ಯಾವುದಾದ್ರೂ ಟ್ರೈ ಮಾಡಬೇಕು ಅಂತೀನಿ. ಆದರೆ ಅದು ನನಗೆ ಸ್ಕಿನ್ನಿಗೆ ಒಗ್ಗಿದ್ರಿಂದ ನಾನು ಅದನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗೋದು ನನಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಸ್ಕಿನ್ನು ಹಚ್ಚಿದ ತಕ್ಷಣ ಎಲ್ಲ ಅಬ್ಸರ್ವ್ ಆಗುತ್ತಲ್ಲ, ಅದಕ್ಕೋಸ್ಕರ ಭಾಳ ಖುಷಿ ಆಗುತ್ತೆ. ಇದನ್ನು ನೀವು ಪ್ರತಿದಿನ ನೀವು ತಪ್ಪದೇನೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ ಮಾಯ್ಶ್ಚರೈಸರ್ನ ನೀವು ಒಂದೊತ್ತಿಗೆ ಟೋನರ್ ಬಿಡ್ತಿರೋ ಟೋನರ್ನು ನಾವು ಹಾಕಬೇಕು. ಟೋನರ್ನ ನೀವು ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಟು ತಂದು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು ಎಷ್ಟೋ ಟೋನರ್ಗಳನ್ನ ಮನೇಲಿ ಮಾಡ್ಕೊಳುವಂಥ ಟೋನರ್ಗಳನ್ನ ಹಾಕಿದ್ದೀನಿ. ಅವನ್ನ ನೀವು ಟ್ರೈ ಮಾಡ್ಬೋದು. ನಮಗೆಲ್ಲ ಮಾಡ್ಕೊಳಕ್ಕೆ ಆಗಲ್ಲ, ಯಾವುದಾದ್ರೂ ಈಸಿ ಇದ್ದಿದ್ದು ಹೇಳ್ರಿ ಅಂತ ಅನ್ನೋದಾದ್ರೆ ಈ ರೋಸ್ ವಾಟರ್ನ ನೀವು ಟ್ರೈ ಮಾಡ್ಬೋದು. ರೋಸ್ ವಾಟರ್ನ ನೀವು ಈಗ ನೋಡ್ರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತದು, ಎಲ್ಲ ಖಾಲಿ ಆಗೈತಿ. ಈ ಒಂದು ಟೋನರ್ ಮಾಡಿಟ್ಕೊಂಡಿದ್ದೆ ನೋಡ್ರಿ, ಕಲರ್ ಕಾಣ್ಬೋದು ನಿಮಗೆ. ಟೋನರ್ನ ಮಾಡಿಟ್ಕೊಂಡಿದ್ದೆ ನಾನು. ಆ ಟೋನರ್ ಖಾಲಿ ಆಗಿದ್ದಕ್ಕೋಸ್ಕರ ಇಲ್ಲಿ ರೋಸ್ ವಾಟರ್ನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಕಿದ್ದೀನಿ.
ಅದೇ ಟೋನರ್ ನಾನಿಲ್ಲಿ ಬೇರೆ ಯಾವ ಟೋನರ್ ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರೆ ಈ ಒಂದು ರೋಸ್ ವಾಟರ್ನ ನೀವು ಟೋನರಾಗಿ ಬಳಸ್ಕೋಬೋದು. ಬಹಳ ಈಸಿಯಾಗಿರುವಂಥ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ನಿಮಗೆ ಇವತ್ತು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ಮಾಡಿ ತೋರಿಸಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಆಗಲಿ ಖುಷಿ ಆಗಲಿ ನನಗಂತೂ ಐತಿ. ನೀವು ಮನೆಗೆ ಆಮೇಲೆ ಇದನ್ನ ಯಾವಾಗ ಪ್ರತಿದಿನ ಮಾತ್ರ ಬಳಸೋಕೆ ಹೋಗ್ಬೇಡ್ರಿ. ಯಾಕಂತ ಅಂದರೆ ಇದರೊಳಗೆ ಲಿಂಬೆಹಣ್ಣಿನ ರಸ ಇರುತ್ತೆ, ಅದಕ್ಕೋಸ್ಕರ ಪ್ರತಿದಿನ ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂದು ವಾರದಲ್ಲಿ ಎರಡು ಸರ್ತಿ ನೀವು ಇದನ್ನ ಟ್ರೈ ಮಾಡ್ಬೋದು, ಇಲ್ಲ ವಾರಕ್ಕೆ ಒಂದು ಸರ್ತಿ ನೀವು ಇದನ್ನ ಟ್ರೈ ಮಾಡ್ಬೋದು. ಬಹಳನೇ ಚೆನ್ನಾಗಿರುವಂಥ ರಿಸಲ್ಟ್ ಇದು ಕೊಡುತ್ತೆ, ಪಕ್ಕಾ ಹೇಳ್ತೀನಿ. ಯಾವುದೇ ರೀತಿ ಡೌಟ್ ಇಲ್ಲದೇ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಪ್ರತಿದಿನ ಹಚ್ಚಕ್ಕೆ ಹೋಗ್ಬಿಡ್ರಿ. ವಾರದಾಗ 2 ಸರ್ತಿ 3 ಸರ್ತಿ ಹಚ್ಕೋಬೋದು, ಇಲ್ಲ ವಾರಕ್ಕೆ 1 ಸರ್ತಿನಾದರೂ ಈ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಟೈಮ್ ಇದ್ದರೆ ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನೀವು ಈ ಒಂದು ಪ್ಯಾಕನ್ನು ಹಾಕಿದಾಗ ನೀವು ಅಷ್ಟು ಸಾಫ್ಟ್ ಆಗುತ್ತೆ, ಆಮೇಲೆ ಕ್ಲೀನ್ ಆಗುತ್ತೆ. ನಮ್ಮ ಸ್ಕಿನ್ನು ಗ್ಲಾಸ್ ಸ್ಕಿನ್ ಅಂತಾರಲ್ಲ ಆ ರೀತಿ ಆಗುತ್ತೆ. ಭಾಳನೇ ಚೆನ್ನಾಗುತ್ತೆ ನೋಡ್ರಿ. ಎಷ್ಟು ನಾನು ಪ್ರತಿ ಸರ್ತಿನ ಹಾಕಿದಾಗ ಹೇಳ್ತೇನೆ, ಪ್ರತಿ ಸರಿ ಯಾವುದೇನೋ ಒಂದು ಫೇಸ್ ಪ್ಯಾಕ್ ಹಾಕಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಸ್ಕಿನ್ನ ನಾವು ನೋಡ್ಕೊಳಕ್ಕೆ ಅಷ್ಟು ಖುಷಿ ಆಗುತ್ತೆ. ಅಷ್ಟೊಂದು ಸಾಫ್ಟ್ ಆಗುತ್ತೆ ಸ್ಕಿನ್ನು. ಯಾವುದೇ ಒಂದು ಪ್ಯಾಕ್ ಹಾಕಿದ್ರು ಒಳ್ಳೆಯ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ತೊಗೊಂಬರ್ತೀನಿ. ಎಲ್ಲ ಕಲೆಗಳನ್ನ ದೂರ ಮಾಡುವಂಥ ಫೇಸ್ ಪ್ಯಾಕ್ ಇವಾಗಿರ್ತಾವೆ. ಆಮೇಲೆ ನಿಮ್ಗೆ ಈ ಬಂಗು ಕಳೆಯುವಂಥ ಫೇಸ್ ಪ್ಯಾಕ್ ಇವಾಗಿರ್ತಾವೆ. ಯಾವುದೇ ಒಂದು ಫೇಸ್ ಪ್ಯಾಕ್ ನೀವು ಟ್ರೈ ಮಾಡಿದ್ರು ಯಾವುದೇ ರೀತಿ ಸೈಡ್ ಎಫೆಕ್ಟು ಈ ಒಂದು ಫೇಸ್ ಪ್ಯಾಕ್ಗಳಲ್ಲಿ ಇರೋಂಗಿಲ್ಲ. ಆದರೂ ನಾವು ನಿಮಗೆ ಒಂದು ಎಚ್ಚರಿಕೆ ಏನು ಕೊಡಬೇಕು ಅಂತ ಅಂದ್ರೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿರಿ ಅನ್ನೋದು. ಯಾಕಂದರೆ ಈಗ ಒಬ್ಬರಿಗೆ ಲಿಂಬೆಹಣ್ಣು ಆಗಿ ಬರೋಂಗಿಲ್ಲ. ಇವತ್ತು ನಾನು ಲಿಂಬೆಹಣ್ಣು ಹಾಕಿದೆ, ಇದಕ್ಕೆ ಲಿಂಬೆಹಣ್ಣು ಆಗಬಾರ್ದೇ ಇರೋರು ಟೊಮೆಟೊ ರಸನ ಯೂಸ್ ಮಾಡ್ಬೋದು. ಅಂದರೆ ಒಬ್ಬರಿಗೆ ಈಗ ಡೈರೆಕ್ಟಾಗಿ ನಾವು ಲಿಂಬೆಹಣ್ಣಿನ ರಸ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ನಿಗೆ ಒಬ್ಬರಿಗೆ ಆಗಿ ಬರೋಂಗಿಲ್ಲ. ನಾನು ಅಷ್ಟೇ ಮೊಸರು ಬರೀ ಡೈರೆಕ್ಟಾಗಿ ಮೊಸರನ್ನ ಹಾಕಿದೆ ಅಂದರೆ ನನ್ನ ಸ್ಕಿನ್ನಿಗೆ ರೆಡ್ ಆಗುತ್ತೆ, ನನ್ನ ಮುಖ ಎಲ್ಲ ಕೆಂಪಗಾಗ್ಬಿಡುತ್ತೆ ಅಲ್ಲೆಲ್ಲೆಲ್ಲೆಲ್ಲೆ. ಅದಕ್ಕೋಸ್ಕರ ನಾನು ಈ ಕಡಲೆ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಈ ರೀತಿ ಎಲ್ಲ ಏನು ಮಿಕ್ಸ್ ಮಾಡಿ ಹಚ್ಕೊಂಡೆ ಅಂದರೆ, ಆಮೇಲೆ ಮುಲೇಟಿ ಪೌಡ್ರ್ ಒಳಗೆ ಹಚ್ಕೊಂಡೆ ಅಂದರೆ ನನಗೆ ಏನೂ ಆಗಂಗಿಲ್ಲ. ಅದೇ ಡೈರೆಕ್ಟಾಗಿ ಹಚ್ಚಿದಾಗ ಸ್ವಲ್ಪ ಸ್ಕಿನ್ನನ್ನು ಸ್ವಲ್ಪ ಬೆಚ್ಚಗಾದಂಗೆ ಆಗೋದು, ಆಮೇಲೆ ಅಂತ ರೆಡ್ ಆಗೋದಾಗುತ್ತೆ. ಹಂಗೆ ನೀವು ಈ ಬರೀ ಲಿಂಬೆಹಣ್ಣು ಹಚ್ಚಿದಾಗ ಏನಾದರೂ ಎಫೆಕ್ಟ್ ಆಗ್ಬೋದು. ಆದರೆ ಈ ರೀತಿ ಇಂಗ್ರೀಡಿಯೆಂಟ್ಸ್ ಒಳಗೆ ಏನಾದರೂ ಮಿಕ್ಸ್ ಮಾಡಿ ಹಚ್ಚಿದ್ರೆ ನಿಮಗೆ ಏನೋ ಆಗದೆ ಇರಬಹುದು ಅಂತ ನಾನು ಅನ್ಕೊತೀನಿ. ಅಕಸ್ಮಾತ್ ಏನಾದರೂ ಈ ಲಿಂಬೆಹಣ್ಣು ಟ್ರೈ ಮಾಡ್ತೀನಿ ಅನ್ನೋದಾದರೆ ಎಲ್ಲಾದರೂ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊರಿ. ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಕಿವಿ ಹಿಂಭಾಗ ಎಲ್ಲಾದರೂ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಟ್ರೈ ಮಾಡಿರಿ. ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್. ಇದು ಮಾತ್ರ ಪ್ಯಾಕ್ ಮಾತ್ರ ನನಗಂತೂ ಏನೋ ಒಂಥರ ಖುಷಿ ಅನಿಸ್ತೈತಿ ಪ್ಯಾಕನ್ನು ಹಾಕಿದಾಗ. ನೋಡ್ಬೋದು ನೀವು ಎಲ್ಲ ನಾವು ಯಾವುದಾವುದೋ ಒಂದು ಈ ಫೇಸ್ ಪ್ಯಾಕ್ಗಳಲ್ಲಿ ಏನು ಹೇಳ್ತದೆ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನೋಡಿರಿ. ಅಷ್ಟು ಸ್ಕಿನ್ ಹೊಳಪಾಗುತ್ತೆ. ನಾವು ಯಾವುದೋ ಒಂದು ಸ್ಕಿನ್ಗೆ ಯಾವುದೋ ಒಂದು ಪ್ಯಾಕ್ ಹಾಕಿದಾಗ ನಮ್ಮ ಸ್ಕಿನ್ ಹೊಳಪಾಗುತ್ತೆ. ಆ ಹೊಳಪನ್ನು ನಾವು ನೋಡ್ಕೊಳಕ್ಕೆ ಭಾಳನೇ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಸ್ಕಿನ್ ಕೇರ್ ನಾವು ಮಾಡ್ತಾ ಬಂದಂಗೆ ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಬರ್ತೈತೆ. ಅದಕ್ಕೋಸ್ಕರ ಸ್ಕಿನ್ ಕೇರ್ನ ಮಾಡ್ಕೊರಿ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೊರಿ ಅಂತ ಹೇಳ್ತಾ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಲ್ ಬಟನ್ ಕ್ಲಿಕ್ ಮಾಡಿರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.